ಯಾವ ಯೂನಿವರ್ಸಿಟಿಯಲ್ಲೂ ಇರದಂತಹ ಪುಸ್ತಕಗಳು, ಯಾವ ಗ್ರಂಥಾಲಯದಲ್ಲೂ ಸಿಗದಂತಹ ಪುಸ್ತಕಗಳು ಕೋಲಾರದ ಆ ಜಾಗದಲ್ಲಿದೆ. ಬಟ್ ಅವುಗಳ ನಿರ್ವಹಣೆ ಮತ್ತು ರಕ್ಷಣೆಯೇ ದೊಡ್ಡ ಸವಾಲಿನ ಕೆಲಸವಾಗಿದೆ. ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕೋಲಾರದಲ್ಲಿ ಶತಮಾನಗಳಷ್ಟು ಹಳೆಯದಾದ ಪುಸ್ತಕಗಳ ಭಂಡಾರ, 500ಕ್ಕೂ ಹೆಚ್ಚು ಸಾಹಿತಿಗಳ ಸಮಗ್ರ ಕೃತಿಗಳು, ನೆಲೆಯಿಲ್ಲದೆ ಸೊರಗುತ್ತಿದೆ ಪುಸ್ತಕಗಳ ಗಣಿಯೇ. ಬಂಡಲ್ ಕಟ್ಟಿ ಹಾಕ್ಲಾಗ್ತಾ ಇರುವಂತಹ ಲಕ್ಷಾಂತರ ಪುಸ್ತಕಗಳು, ನೂರಾರು ವರ್ಷಗಳಷ್ಟು ಹಳೆಯದಾದಂತಹ, ನಿಮಗೆ ಬೇರೆಲ್ಲೂ ಸಿಗದಂತಹ ಸಾಹಿತ್ಯ, ಸಂಗೀತ, ರಂಗಭೂಮಿ, ಕಲೆ, ವಾಸ್ತುಶಿಲ್ಪಕ್ಕೆ ಇತಿಹಾಸ ಕುರಿತ ಪುಸ್ತಕಗಳು. ಒಂದಲ್ಲ ಎರಡಲ್ಲ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿರುವ ಏಕೈಕ ಸ್ಥಳ ಅಂದ್ರೆ ಅದು ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದ ಹೊರಹೊಲೆಯದ ಪುಸ್ತಕ ಮನೆಯಲ್ಲಿ. ಪುಸ್ತಕ ಮನೆ ಸಂಸ್ಥಾಪಕ, ಸಾಹಿತಿ, ವಿದ್ವಾಂಸ, ಪ್ರವಚನಕಾರ ಹರಿಹರ ಪ್ರಿಯ ಅವರು ಕಳೆದ 40 ವರ್ಷಗಳ ಕಾಲ ಬೆಂಗಳೂರಿನ ವಿವಿಧ ಸ್ಥಳಗಳಲ್ಲಿ ಬೃಹತ್ ಪುಸ್ತಕ ಗಣಿಯನ್ನ ಸ್ಥಾಪಿಸಿದ್ರು. ಆದ್ರೆ ಬೆಂಗಳೂರಿನಲ್ಲಿ ನಿರೀಕ್ಷಿಸಿದಷ್ಟು ಸಹಕಾರ ಸಿಗದೇ ಇರೋದ್ರಿಂದ ತಾವು ಸಂಗ್ರಹಿಸಿದಂತಹ ಲಕ್ಷಾಂತರ ಪುಸ್ತಕಗಳೊಂದಿಗೆ ತಮ್ಮ ಪುಸ್ತಕ ಮನೆಯನ್ನ ಮಾಲೂರಿಗೆ ಸ್ಥಳಾಂತರ ಮಾಡಿದ್ರು. ಇನ್ನು ಇವರಲ್ಲಿರುವಂತಹ ಪುಸ್ತಕಗಳನ್ನ ಮಾಲೂರಿಗೆ ಸ್ಥಳಾಂತರಿಸೋದಿಕ್ಕೆ 65,000 ರೂಪಾಯಿ ಖರ್ಚಾಗಿದೆ. ಸಾಕಷ್ಟು ಜನ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಲೇಖಕರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಅಧ್ಯಯನ ವಿದ್ಯಾರ್ಥಿಗಳು, ಸಿನಿಮಾ ನಿರ್ದೇಶಕರು ಹೀಗೆ 10 ಜನ ಬೇಕಾದಂತಹ ಪುಸ್ತಕಗಳನ್ನ ಹುಡುಕೊಂಡು ಬೆಂಗಳೂರಿನ ಪುಸ್ತಕ ಮನೆಗೆ ಬರ್ತಾ ಇದ್ರು. ಆದ್ರೆ ಅವರು ಇನ್ಮುಂದೆ ಮಾಲೂರಿಗೆ ಬರಬೇಕಾಗಿದೆ. ಇಷ್ಟು ಪುಸ್ತಕಗಳನ್ನು ನಾನು ಬೆಂಗಳೂರಲ್ಲಿ ಆ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಒಂದು ಪುಸ್ತಕ ಇನ್ನೊಂದು 10 ಪುಸ್ತಕ ಇಟ್ಟರೆ ಮನೆ ಕುಸ್ತೋಗ್ಬಿಡುತ್ತೆ ಅಂದರು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ, ಬದಲಾಯಿಸುವಾಗ ಗೊತ್ತಾಯಿತು. ಹೆಚ್ಚು ಕಡಿಮೆ ಒಂದು 6 ಟ್ರಕ್ಕಲ್ಲಿ ತಂದಿದ್ದೀನಿ ಇದನ್ನು. ಹಾಗಾಗಿ ತಂದಾಗ ಅನ್ನಿಸ್ತು, ಓಹೋ, ಒಂದೊಂದು ಟ್ರಕ್ಕು 1 ಲಕ್ಷ ಅಂತ ಅಂದ್ಕೊಂಡು ಕೂಡ ಒಂದು 5-6 ಲಕ್ಷದ ಮೇಲೆ ಪುಸ್ತಕ ಇದೆ. ಪುಸ್ತಕಗಳನ್ನು ಉಳಿಸುವ ಕೆಲಸಕ್ಕೆ ಬೀರುಗಳು ಬೇಕು. ಇದು ಸಮಾಜ ಮತ್ತು ಅಂತಃಕರಣ, ಹೃದಯವಂತಿಕೆ ಇರುವ ವ್ಯಕ್ತಿಗಳು ಬರಬೇಕು. ಅವರು ಬಂದು ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಹಾಗೆ ಇರುತ್ತೆ. ಎಸ್, ಹರಿಹರ ಪ್ರಿಯ ಅವರು ತಮ್ಮ ಪುಸ್ತಕಗಳನ್ನ ಉಳಿಸಿಕೊಳ್ಳೋದಿಕ್ಕೆ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಇವರೇ ಸುಮಾರು 110 ವಿವಿಧ ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಎಲ್ಲೂ ಸಿಗದಂತಹ ಪುಸ್ತಕಗಳು ಇವರ ಬಳಿಕ ಲಭ್ಯ ಇದೆ. ಆದ್ರೆ ಈ ಪುಸ್ತಕದ ಗಣಿಯನ್ನ ಉಳಿಸಿಕೊಳ್ಳೋದು ಸವಾಲಾಗಿದೆ. ಸರ್ಕಾರ ನೆರವಾಗಬೇಕು ಅನ್ನೋದು ಸ್ಥಳೀಯರ ಮನವಿ ಕೂಡ ಆಗಿದೆ. ಹರಿಹರ ಪ್ರಿಯ ಪುಸ್ತಕ ಮನೆ ಬಂದಿದ್ದಾರೆ ಅಂತ. ಇವರಿಗೆ ಬುಕ್ಸ್ ಏನು ಬಂದಿದೆ, ಒಂದು ಸ್ಟಾರ್ಟಿಂಗ್ 6 ಟ್ರಕ್ ಅಲ್ಲಿ ಬಂದಿದ್ದ ಬುಕ್ಸ್ ಅಂದ್ರೆ ಬುಕ್ಸ್ ಜೋಡಿಸೋದಕ್ಕೆ ಬೀರುಗಳು ಅವಶ್ಯಕತೆ ತುಂಬಾನೇ ಇದೆ. ನಮ್ಮ ಕೋಲಾರ ಜಿಲ್ಲಾ ವಿದ್ಯಾರ್ಥಿಗಳಿಗೆ, ಮಾಲೂರು ತಾಲೂಕು ವಿದ್ಯಾರ್ಥಿಗಳಿಗೆ ಮತ್ತೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಆಗಲಿ ಅವರಿಗೆ ದಾನಿಗಳು ಮುಂದೆ ಬಂದು ಅದನ್ನ ಮಾಡಿಕೊಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಒಟ್ಟಾರೆ ಮೊಬೈಲ್, ಇಂಟರ್ನೆಟ್ ಅಂತ ಬ್ಯುಸಿ ಇರುವ ಈಗಿನ ಕಾಲದಲ್ಲೂ ಇಷ್ಟು ಪ್ರಮಾಣದ ಪುಸ್ತಕದ ರಕ್ಷಣೆ ಮಾಡ್ತಾ ಇರೋದು ಹೆಮ್ಮೆಯ ವಿಚಾರವೇ ಸರಿ. ರವಿ, ಪಬ್ಲಿಕ್ ಟಿವಿ, ಕೋಲಾರ.